ನಮಸ್ಕಾರ. ಮುಖ್ಯಾಂಶಗಳು. ಹಿರಿಯ ತೆರಿಗೆ ಅಧಿಕಾರಿಗಳ ರಾಜಸ್ವ ಜ್ಞಾನ ಸಂಗಮ ಸಮಾವೇಶಕ್ಕೆ ದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ನೂತನ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನೀತಿಗೆ ಕೇಂದ್ರ ಸಚಿವ ಸಂಪುಟ ಅಂಗೀಕಾರ. ರವಿಶಂಕರ್ ಪ್ರಸಾದ್. ಅಕ್ಷಯ ಪಾತ್ರ ಪ್ರತಿಷ್ಠಾನದ ಬಿಸಿಯೂಟ ಯೋಜನೆಯಲ್ಲಿ ಪೌಷ್ಟಿಕಾಂಶಯುಕ್ತ ಅನ್ನ ನೀಡಲು ಸಂಪುಟ ಸಮ್ಮತಿ. ಟಿಬಿ ಜಯಚಂದ್ರ. ಹಾಗೂ ಏಕದಿನ ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧದ ಮೂರನೇ ಮತ್ತು ಅಂತಿಮ ಪಂದ್ಯದಲ್ಲಿ ಭಾರತಕ್ಕೆ 10 ವಿಕೆಟ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಪರೋಕ್ಷ ತೆರಿಗೆಗಳ ಕೇಂದ್ರೀಯ ಮಂಡಳಿ ಮತ್ತು ಅಬಕಾರಿ ಹಾಗೂ ಸೀಮಾ ಸುಂಕ ಕೇಂದ್ರೀಯ ಮಂಡಳಿಯ ಹಿರಿಯ ತೆರಿಗೆ ಅಧಿಕಾರಿಗಳ 2 ದಿನಗಳ ವಾರ್ಷಿಕ ಸಮಾವೇಶ ರಾಜಸ್ವ ಜ್ಞಾನ ಸಂಗಮ್ ನಾಳೆ ದೆಹಲಿಯಲ್ಲಿ ಆರಂಭವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಮೊದಲ ಬಾರಿಗೆ 2 ಆದಾಯ ಮಂಡಳಿಗಳ ಸಭೆ ಜಂಟಿಯಾಗಿ ನಡೆಯುತ್ತಿದೆ. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದು, ಹಣಕಾಸು ಖಾತೆ ರಾಜ್ಯ ಸಚಿವ ಜಯಂತ್ ಸಿನ್ಹಾ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತೆರಿಗೆ ಸೇವೆಗಳ ಸುಧಾರಣೆ, ಆಡಳಿತ ಕ್ರಮಗಳು, ವಿದೇಶಗಳಲ್ಲಿರುವ ಅಕ್ರಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ವಿನಿಮಯ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚಿಸಲಾಗುವುದು. ಕರಾವಳಿ ಭದ್ರತೆ ಕುರಿತಂತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸೇರಿದಂತೆ 9 ಕರಾವಳಿ ರಾಜ್ಯಗಳು ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳ ಗೃಹ ಸಚಿವರು, ಮುಖ್ಯ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಸಭೆ ನಾಳೆ ಮುಂಬೈನಲ್ಲಿ ನಡೆಯಲಿದೆ. ಗೃಹ ಸಚಿವಾಲಯ ಆಯೋಜಿಸಿರುವ ಈ ಸಭೆಯಲ್ಲಿ ಕರಾವಳಿ ಭದ್ರತಾ ಯೋಜನೆ ಅನುಷ್ಠಾನ ಹಾಗೂ ಕಡಲ ತೀರದಲ್ಲಿ ಸುರಕ್ಷತೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸಮಾಲೋಚನೆ ನಡೆಸಲಾಗುವುದು. ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಬೇಳೆಕಾಳುಗಳನ್ನು ಸಬ್ಸಿಡಿ ದರದಲ್ಲಿ ರಾಜ್ಯಗಳಿಗೆ ಒದಗಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ತೊಗರಿ ಬೇಳೆಯನ್ನು ಕೆಜಿಗೆ 66 ರೂಪಾಯಿ ಮತ್ತು ಉದ್ದಿನ ಬೇಳೆಯನ್ನು 82 ರೂಪಾಯಿಯಂತೆ ಒದಗಿಸಲಾಗುವುದು. ಬೇಡಿಕೆ ಪೂರೈಕೆ ಅಂತರ ತಗ್ಗಿಸುವ ನಿಟ್ಟಿನಲ್ಲಿ ಬೇಳೆಕಾಳುಗಳ ಆಮದು ಮತ್ತು ಬೆಲೆಯಲ್ಲಿ ಸ್ಥಿರತೆ ಕಾಪಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ನಿರಂತರ ಸಂಪರ್ಕ ಸಾಧಿಸಲಾಗುವುದು ಎಂದು ತಿಳಿಸಿದರು. ಪ್ರತಿ ಕೆಜಿ ಬೇಳೆಕಾಳಿಗೆ 120 ರೂಪಾಯಿ ಮೀರದಂತೆ ಮಾರಾಟ ಮಾಡಬೇಕು. ಈ ನಿಗದಿತ ಬೆಲೆಯನ್ನು ಮೀರಿ ಮಾರಾಟ ಮಾಡಿದರೆ ಬೆಲೆ ಏರಿಕೆ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳೇ ಹೊರಬೇಕೆಂದು ಹೇಳಿದರು. उसका क्या कहते हैं कि एक फ्लो होना जरूरी है. ನೂತನ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನೀತಿಗೆ ಕೇಂದ್ರ ಸಚಿವ ಸಂಪುಟ ಅಂಗೀಕಾರ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರಾದೇಶಿಕ ವಾಯು ಸಂಪರ್ಕ ವಿಸ್ತರಣೆ ಮತ್ತು ವಿದೇಶಗಳಿಗೆ ವಿಮಾನಯಾನ ಸೇವೆ ಒದಗಿಸುವ ಕಂಪನಿಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಇನ್ನಷ್ಟು ಸುಲಭಗೊಳಿಸುವುದು ಈ ನೀತಿಯ ಉದ್ದೇಶವಾಗಿದೆ. ನಾಗರಿಕ ವಿಮಾನಯಾನ ಸಚಿವಾಲಯ ಸೇವಾ ತೆರಿಗೆ, ಸೀಮಾ ಸುಂಕ, ಮೌಲ್ಯವರ್ಧಿತ ತೆರಿಗೆ, ಲ್ಯಾಂಡಿಂಗ್ ಮತ್ತು ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡುವ ಉದ್ದೇಶ ಹೊಂದಿರುವುದರಿಂದ ವಿಮಾನಯಾನ ಅಗ್ಗವಾಗಲಿದೆ. ಸಚಿವ ಸಂಪುಟ ಸಭೆಯ ನಂತರ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಪರಿಶೋಧನೆ ಕೈಗೊಳ್ಳುವ ಸಲುವಾಗಿ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರದ ಜತೆ 15 ವರ್ಷಗಳ ಒಪ್ಪಂದಕ್ಕೆ ಸಂಪುಟ ಅಂಗೀಕಾರ ನೀಡಿದೆ ಎಂದು ತಿಳಿಸಿದರು. ये एक बहुत ही महत्वपूर्ण फैसला इसलिए है कि ये जो पूरे पॉलीमेटलिक सल्फाइड्स हैं, they contain iron, zinc, silver, gold, platinum in various variables and categories. जितने भी आपके नॉन टीचिंग ಬೋಧನೇತರ ಮತ್ತು ಕೇಂದ್ರೀಯ ಆರೋಗ್ಯ ಸೇವೆಯ ವೈದ್ಯರ ನಿವೃತ್ತಿ ವಯಸ್ಸನ್ನು 65ಕ್ಕೆ ಏರಿಕೆ ಮಾಡಲು ಸಂಪುಟ ತೀರ್ಮಾನಿಸಿದೆ. ದೇಶದಲ್ಲಿ ವೈದ್ಯರ ಕೊರತೆ ಮನಗಂಡು ಈ ಕ್ರಮ ಕೈಗೊಳ್ಳಲಾಗಿದೆ. ಬಾಹ್ಯಾಕಾಶದಾಚೆಗಿನ ಚಟುವಟಿಕೆಗಳಲ್ಲಿ ಸಹಕಾರ ಕುರಿತು ಇಸ್ರೋ ಮತ್ತು ಕೆನಡಾದ ಬಾಹ್ಯಾಕಾಶ ಸಂಸ್ಥೆಯ ನಡುವೆ ಜ್ಞಾಪನಾ ಪತ್ರಕ್ಕೂ ಸಂಪುಟ ಸಮ್ಮತಿಸಿದೆ. ಹುಡ್ಕೋದಿಂದ 10% ಬಂಡವಾಳ ಹಿಂತೆಗೆತಕ್ಕೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅಂಗೀಕಾರ ನೀಡಿದೆ ಎಂದು ಅವರು ಹೇಳಿದರು. आपको मालूम है टोटल पेड अप इक्विटी ऑफ हुडको इज 2090 crores and 10% of that is going to be offloaded, disinvested.
ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 5 ಪೈಸೆ ಹಾಗೂ ಡೀಸೆಲ್ ಬೆಲೆ ₹1.26 ಏರಿಕೆಯಾಗಿದೆ. ಪರಿಷ್ಕೃತ ದರ ಇಂದು ಮಧ್ಯರಾತ್ರಿಯಿಂದ ಜಾರಿಗೆ ಬರಲಿದೆ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು 3 ದೇಶಗಳ ಪ್ರವಾಸದ 2ನೇ ಹಂತದಲ್ಲಿ ಈಗ ಐವರಿ ಕೋಸ್ಟ್ನಲ್ಲಿದ್ದಾರೆ. ರಾಷ್ಟ್ರಪತಿಯವರನ್ನು ಐವರಿ ಕೋಸ್ಟ್ನ ರಾಜಧಾನಿ ಅಬಿಡ್ಜನ್ನಲ್ಲಿ ಅಲ್ಲಿನ ಅಧ್ಯಕ್ಷ ಅಲಾಸ್ಸಾನ್ ಕ್ವಾಟಾರ ಆತ್ಮೀಯವಾಗಿ ಬರಮಾಡಿಕೊಂಡರು. ಆದಿವಾಸಿ ಸಮುದಾಯದ ಪ್ರತಿನಿಧಿಗಳು ಪ್ರಣಬ್ ಮುಖರ್ಜಿ ಅವರಿಗೆ ಪಾರಂಪರಿಕ ಸ್ವಾಗತ ನೀಡಿದರು. ಅಧ್ಯಕ್ಷ ಅಲಾಸ್ಸಾನ್ ಕ್ವಾಟಾರ ಅವರು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಐವರಿ ಕೋಸ್ಟ್ನ ಅತ್ಯುನ್ನತ ಕೋಟ್ ಡಿ ಐವರಿ ಗೌರವ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಣಬ್ ಮುಖರ್ಜಿ ಅವರು ವಿಶ್ವಸಂಸ್ಥೆ ವ್ಯವಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಬಲಪಡಿಸಬೇಕಾದ ಅನಿವಾರ್ಯತೆಯನ್ನು ಎರಡೂ ರಾಷ್ಟ್ರಗಳು ಮನಗಂಡಿವೆ. ಈಗಿನ ಜಾಗತಿಕ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆಗಳು ಸುಧಾರಣೆಯಾಗಬೇಕೆಂದು ಬಯಸಿವೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೇರಿದಂತೆ ವಿಶೇಷ ಅಂಗಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಹೊರಲು ಭಾರತ ಸಿದ್ಧವಾಗಿದೆ ಎಂದರು. In this context, India stands ready to shoulder greater responsibilities in the specialized organs of the United Nations, particularly its Security Council. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಗೆ ಬರುವ ಎಲ್ಲ ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳ ಅನುದಾನದಲ್ಲಿ 5% ಮೊತ್ತವನ್ನು ದಿವ್ಯಾಂಗರ ಕಾರ್ಯಕ್ರಮಗಳಿಗೆ ಮೀಸಲಿಡಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಉಮಾಶ್ರೀ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಎಲ್ಲ ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಅವರು 33% ಅನುದಾನವನ್ನು ಮಹಿಳೆಯರಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೆ ಬಳಸಬೇಕೆಂದು ಸೂಚಿಸಿದರು. ಕನ್ನಡ ಪುಸ್ತಕ ಪ್ರಾಧಿಕಾರ ವತಿಯಿಂದ ಈಗಾಗಲೇ 25 ಜಿಲ್ಲೆಗಳಲ್ಲಿ ಮಾರಾಟ ಮಳಿಗೆ ಸ್ಥಾಪಿಸಲಾಗಿದ್ದು, ಉಳಿದ ಕಡೆ ಮಳಿಗೆ ಸ್ಥಾಪನೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದ ಸಚಿವರು ವೃತ್ತಿ ನಾಟಕ ಕಂಪನಿಗಳಲ್ಲಿ ಮಹಿಳಾ ಸಂಗೀತ ನಿರ್ದೇಶಕರಿಗೆ ಉತ್ತೇಜನ ನೀಡಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಬೆಂಗಳೂರಿನ ಹೆಬ್ಬಾಳ ನಾಗವಾರ ವ್ಯಾಲಿಯಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ 54 ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳಿಗೆ ತುಂಬಿಸುವ 883.54 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಟಿಬಿ ಜಯಚಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಪರಿಷತ್ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ವಿವರ ನೀಡಿದ ಅವರು ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿ ದಿನದಂದು ನಡೆದ ಗಲಭೆಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಕರ್ತವ್ಯ ಲೋಪವೇ ಕಾರಣ ಎಂದು ಮೈಸೂರು ಜಿಲ್ಲಾಧಿಕಾರಿ ನೇತೃತ್ವದ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿಯನ್ನು ಸಂಪುಟ ಸಭೆ ಒಪ್ಪಿಕೊಂಡಿದೆ. ಈ ಇಬ್ಬರು ಅಧಿಕಾರಿಗಳಿಗೆ ಕಾರಣಕ್ಕೆ ನೋಟಿಸ್ ನೀಡಿ ಅವರಿಂದ ಉತ್ತರ ಬಂದ ಬಳಿಕ ಮುಂದಿನ ಕ್ರಮ ಜರುಗಿಸಲಾಗುವುದು. ಅಲ್ಲಿಯವರೆಗೂ ಅವರನ್ನು ಹುದ್ದೆರಹಿತ ಪದವಿಯಲ್ಲಿ ನಿಯುಕ್ತಿಗೊಳಿಸಲು ಕೂಡ ತೀರ್ಮಾನಿಸಲಾಗಿದೆ ಎಂದರು. ಮಿನಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಕೂಡ ಮಾಡಿದ್ವಿ. ವಿಚಾರಣೆಯಲ್ಲಿ ಏನಿದೆ ಅಂದ್ರೆ ವಿಚಾರಣೆಯನ್ನು ಒಪ್ಪಬೇಕು ಮತ್ತು ಈ ಜಿಲ್ಲಾಧಿಕಾರಿಯವರಾಗಿರ್ತಕ್ಕಂಥ ಮೀರ್ ಅಲಿ ಸಾಮದ್ ಮತ್ತು ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ವರ್ತಿಕಾ ಕಠಿಯಾರ್ ಅವರಿಗೆ ಕರ್ತವ್ಯದಲ್ಲಿನ ಉದಾಸೀನತೆ ಬಗ್ಗೆ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿ ಅವರಿಂದ ಹೇಳಿಕೆ ಪಡೆದ ನಂತರ ನಿಯಮಾವಳಿಗನ್ವಯ ಇಲಾಖಾ ವಿಚಾರಣೆ ನಡೆಸುವುದು. ಈ ಮಧ್ಯಾಹ್ನದ ಉಳಿದಂತೆ ಅಕ್ಷಯ ಪಾತ್ರ ಪ್ರತಿಷ್ಠಾನ ನಡೆಸುತ್ತಿರುವ ಬಿಸಿಯೂಟ ಯೋಜನೆಯಲ್ಲಿ ಪೌಷ್ಟಿಕಾಂಶಯುಕ್ತ ಅನ್ನ ನೀಡಲು ಸಮ್ಮತಿ ನೀಡಲಾಗಿದೆ. ಬೆಂಗಳೂರಿನ ಸಿಐಡಿ ಕೇಂದ್ರ ಕಚೇರಿ ಇರುವ ಕಾರ್ಲ್ಟನ್ ಹೌಸ್ ಜಾಗವನ್ನು ಶಾಸಕರ ಕ್ಲಬ್ಗೆ ನೀಡಲು ನಿರಾಕರಿಸಿದ್ದು, ಅದರ ಬದಲು ಬೇರೊಂದು ಜಾಗವನ್ನು ಗುರುತಿಸಲು ಕೈಗಾರಿಕಾ ಸಚಿವ ಆರ್ವಿ ದೇಶಪಾಂಡೆ ನೇತೃತ್ವದ ಸಚಿವರ ಸಮಿತಿಯನ್ನು ರಚಿಸಲಾಗಿದೆ. ಶೃಂಗೇರಿ ಕಡವಾಡ ಸೇತುವೆ ನಿರ್ಮಾಣಕ್ಕೆ 13.37 ಕೋಟಿ ರೂಪಾಯಿ ಪರಿಷ್ಕೃತ ಅಂದಾಜಿಗೆ ಒಪ್ಪಿಗೆ ಸೂಚಿಸಲಾಗಿದೆ ಎಂದರು. ಸ್ಕೂಲ್ಗಳಲ್ಲಿ ಫೀಡಿಂಗ್ ದಿ ಫ್ಯೂಚರ್ ಥ್ರೂ ಫೋರ್ಟಿಫೈಡ್ ರೈಸ್ ಅಂತ ಹೇಳಿ ಅದನ್ನ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಮಿಡ್ ಡೇ ಮೀಲ್ನಲ್ಲಿ ಅದನ್ನ ಸರ್ವ್ ಮಾಡ್ತಾ ಇದ್ದಾರೆ. ಕಾರ್ಲ್ಟನ್ ಹೌಸ್ ಅನ್ನ ಇದಕ್ಕೆ ಸ್ಪೀಕರ್ ಅವರು ಒಂದು ಕಾಗದವನ್ನು ಕೂಡ ಬರೆದಿದ್ರು. ಏನಂತಂದ್ರೆ ನಮಗೆ ಕಾರ್ಲ್ಟನ್ ಹೌಸ್ನ ಲೆಜಿಸ್ಲೇಟರ್ಸ್ ಕ್ಲಬ್ ಅನ್ನ ಮಾಡಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾದರಿ
ಈಗೇನು ಪಾರ್ಲಿಮೆಂಟಲ್ಲಿದೆ ಆ ಕ್ಲಬ್ನ ಮಾದರಿನಲ್ಲೇ ಒಂದು ಕ್ಲಬ್ಬನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಅದನ್ನು ಈ CID ನೆಡ ಅಂತ. ಸೊ ಹಾಗಾಗಿ ಅದಕ್ಕೆ ಮುಖ್ಯಮಂತ್ರಿಗಳು ಈಗ ದೇಶಪಾಂಡೆ ಅವರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಜಾರಿಗೊಳಿಸುವ ವಿಷಯದಲ್ಲಿ ರಾಜ್ಯದ ನಿಲುವು ಸ್ಪಷ್ಟವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಈ ಹಿಂದೆಯೂ ತಮಿಳುನಾಡು ಮೇಕೆದಾಟು ವಿಷಯದಲ್ಲಿ ತಕರಾರು ಎತ್ತಿದೆ. ಆದರೆ ಯೋಜನೆ ಜಾರಿಗೊಳಿಸುವುದು ನಮ್ಮ ಹಕ್ಕು. ಅದರ ರೂಪುರೇಷೆಯನ್ನು ಸಿದ್ಧಪಡಿಸಿದ್ದೇವೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾವನೆ ತಂದು ನಂತರ ಕಾವೇರಿ ನ್ಯಾಯಾಧಿಕರಣದ ಗಮನಕ್ಕೂ ತರಲಾಗುವುದು ಎಂದು ತಿಳಿಸಿದರು. ನಿಲುವುಗಳನ್ನ ಹೇಳ್ತಾರೆ. ನಮ್ಮ ರಾಜ್ಯದ ನಿಲುವುಗಳು ಬಹಳ ಸ್ಪಷ್ಟವಾಗಿದ್ದಾವೆ. ನಾವು ಮೇಕೆದಾಟು ಅಣೆಕಟ್ಟು ಕಟ್ಟುವುದು ನಮ್ಮ ಹಕ್ಕಿದು. ನಾವು ಅದನ್ನು ಎಲ್ಲ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದೀವಿ. ಬಹುಶಃ ಮುಂದಿನ ಕ್ಯಾಬಿನೆಟ್ನಲ್ಲಿ ಇವತ್ತೊಂದು ದಿವಸ ನಾವು ಮೇಕೆದಾಟು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಮುಂದೆ ತಂದು ಅದಾದ ನಂತರ ರಾಜ್ಯದಲ್ಲಿ ಅಕ್ರಮ ಮರಳುಗಾರಿಕೆ ಮತ್ತು ಗಣಿಗಾರಿಕೆ ಅವ್ಯಾಹತವಾಗಿ ನಡೆಯುತ್ತಿದ್ದು, ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆ ಕೊಡಲು ಸರ್ಕಾರ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಅಕ್ರಮ ಮರಳುಗಾರಿಕೆ ಹಾಗೂ ಗಣಿಗಾರಿಕೆಯಲ್ಲಿ ಇಬ್ಬರು ಸಚಿವರ ಪುತ್ರರು ಶಾಮೀಲಾಗಿದ್ದು, ಅಧಿಕಾರಿಗಳು ಮರಳು ತಡೆಯಲು ಭಯಪಡುವ ಸನ್ನಿವೇಶವಿದೆ. ಹಿಂದಿನ ಅಧಿವೇಶನದಲ್ಲಿ ಸದನ ಸಮಿತಿ ರಚಿಸಲು ಕೋರಿದಾಗ ಸರ್ಕಾರ ಅದನ್ನು ತಿರಸ್ಕರಿಸಿತ್ತು. ಸರ್ಕಾರವೇ ಈ ಅಕ್ರಮ ದಂಧೆಯನ್ನು ಬೆಂಬಲಿಸುತ್ತಿದೆ. ತಕ್ಷಣವೇ ಇಬ್ಬರು ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಅದರ ಪ್ರತಿನಿತ್ಯ ಸಾವಿರಾರು ಲೋಡು ಅಕ್ರಮವಾಗಿ ಸಾಗಾಣಿಕೆ ಆಗ್ತಾ ಇದೆ. ಇದನ್ನ ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಲೋಕೋಪಯೋಗಿ ಸಚಿವರು ನೇರವಾಗಿ ನಾನು ಕೇಳಿದೆ ಈ ಪ್ರಶ್ನೆ. ಇಬ್ಬರು ಅವತ್ತು ಮೌನ. ಇವತ್ತಿನ ತನಕನೂ ಕೂಡ ರಾಜ್ಯದಲ್ಲಿ ಈ ರೀತಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇರೋಂಥ ಪ್ರಯತ್ನದಲ್ಲಿ ಆ ಅಧಿಕಾರಿಗಳು ತಮ್ಮ ಕಷ್ಟವನ್ನ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡಂಥ ಒಂದು ಪರಿಸ್ಥಿತಿ ಇವತ್ತು ಬಂದೋಗಿದೆ ಎಲ್ಲಾ ಭಾಗದಲ್ಲೂ. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜವಾಹರ್ ಸರ್ಕಾರ್ ಇಂದು ಬೆಂಗಳೂರು ದೂರದರ್ಶನ ಕೇಂದ್ರಕ್ಕೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ದೂರದರ್ಶನದ ಮಹಾನಿರ್ದೇಶಕಿ ಅಪರ್ಣ ವೈಶ್ ಉಪಸ್ಥಿತರಿದ್ದರು. ಬೆಂಗಳೂರು ದೂರದರ್ಶನ ಹಾಗೂ ಆಕಾಶವಾಣಿ ಕೇಂದ್ರದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ಎರಡೂ ಕೇಂದ್ರಗಳಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳ ಕುರಿತು ವಿವರ ನೀಡಿದರು. Unless a minister is here, so they accompany the minister, or the CEO is here, so they are here for a meeting. So the pulse is gone. Each program has this side. ಭಾರತೀಯ ಯೋಗ ಇಂದು ವಿಶ್ವಮಾನ್ಯ. ಯೋಗಕ್ಕೆ ಇಂದು ಅಂತಾರಾಷ್ಟ್ರೀಯ ಮನ್ನಣೆ ದೊರೆತಿರುವುದು ಭಾರತೀಯರ ಹೆಮ್ಮೆ. ಜೂನ್ 21ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಿದ್ಧತೆಗಳು ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ವರದಿ. ಭಾರತೀಯ ಯೋಗಕ್ಕೆ ವಿಶ್ವವೇ ತಲೆದೂಗುವಂತೆ ಮಾಡಿದವರು ಸಹಸ್ರಾರು ಯೋಗಪಟುಗಳು. ಅವರ ಸಾಧನೆ ಅಸಾಧಾರಣ. ಅಂತಹ ಯೋಗಪಟುಗಳ ಪೈಕಿ ಕಡಲತಡಿ ಮಂಗಳೂರಿನ ಅಂತಾರಾಷ್ಟ್ರೀಯ ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ ಕೂಡ ಒಬ್ಬರು. ಯೋಗಾಭ್ಯಾಸವನ್ನೇ ಜೀವನದ ಉಸಿರು ಮಾಡಿಕೊಂಡಿರುವ ಗೋಪಾಲಕೃಷ್ಣ ದೇಲಂಪಾಡಿ ಮಂಗಳೂರು ನಗರದಲ್ಲಿ 32 ವರ್ಷಗಳಿಂದ ಉಚಿತ ಯೋಗ ತರಬೇತಿ ನೀಡುತ್ತಿದ್ದಾರೆ. 1000ಕ್ಕೂ ಅಧಿಕ ಯೋಗ ಶಿಬಿರ ನಡೆಸುವ ಮೂಲಕ ಲಕ್ಷಕ್ಕೂ ಹೆಚ್ಚು ಜನರಿಗೆ ಯೋಗ ತರಬೇತಿ ನೀಡಿ ಅಪರೂಪದ ಸಾಧನೆ ಮಾಡಿದ್ದಾರೆ. ಇತ್ತೀಚೆಗೆ ಇವರ ಶಿಷ್ಯರ ಸಂಖ್ಯೆಯೂ ಬೆಳೆಯುತ್ತಿದೆ. ತಮ್ಮ ಯೋಗ ಶಿಬಿರದಲ್ಲಿ ಮುದ್ರೆಗಳು, ಸೂರ್ಯ ನಮಸ್ಕಾರ, ಯೋಗಾಸನಗಳನ್ನು ಮಾಡಿಸುವಾಗ ಅದರ ಉಪಯೋಗಗಳನ್ನು ವಿಸ್ತಾರವಾಗಿ ವಿವರಿಸುವುದು ಇವರ ವಿಶೇಷ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಳ ವ್ಯಾಯಾಮಗಳನ್ನು ಹೇಳಿಕೊಡುವುದರಲ್ಲೂ ನಿಸ್ಸೀಮರು. ಪುದುಚೇರಿಯಲ್ಲಿ ಈ ಬಾರಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯ ಪ್ರಮುಖ ತೀರ್ಪುಗಾರರೂ ಆಗಿರುವ ಇವರು ದೇಶ ವಿದೇಶಗಳಲ್ಲಿ ಯೋಗ ತರಬೇತಿ ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯೋಗದ ಮಹತ್ವ ಅವರ ಮಾತಿನಲ್ಲಿಯೇ ಕೇಳುವುದಾದರೆ ಆರೋಗ್ಯವಂತ ಸಮಾಜ ನಿರ್ಮಿಸಲು ಯೋಗ ಅಗತ್ಯ ಎನ್ನುವುದು ಅವರ ವಾದ. ದೈಹಿಕ ಆರೋಗ್ಯ, ಚಿತ್ತಶಾಂತಿ, ಆಧ್ಯಾತ್ಮಿಕ ಸಾಧನೆಯ ಸಾಧನವಾದ ಯೋಗ
ನಮ್ಮ ಭಾರತೀಯರ ವಿಶಿಷ್ಟ ಕೊಡುಗೆ ಪರಂಪರೆಯಾಗಿದೆ. ನಮಗೆ ಪತಂಜಲಿ ಋಷಿ ಮುನಿಗಳು ತಿಳಿಸಿದ ಅಷ್ಟಾಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ 8 ಮೆಟ್ಟಲು. ಈ ಅಷ್ಟಾಂಗ ಯೋಗಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಹಜವಾಗಿ ವೈಜ್ಞಾನಿಕವಾಗಿ ದೃಢಪಟ್ಟಂತೆ ದೈಹಿಕ ಆರೋಗ್ಯ, ಚಿತ್ತಶಾಂತಿ ಎಲ್ಲ ವೃದ್ಧಿಯಾಗುತ್ತದೆ. ಇಲ್ಲಿ ಯೋಗಾಸನಗಳನ್ನು ಅಭ್ಯಾಸ ಮಾಡಿದಾಗ ದೇಹದ ಒಳಗಿನಂಗಕ್ಕೆ ವ್ಯಾಯಾಮ, ರಕ್ತ ಸಂಚಲನೆ ಚೆನ್ನಾಗಿ ಒದಗಿ ಬರ್ತದೆ. ಹಾಗೆ ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳ ನಿಯಂತ್ರಣಕ್ಕೆ ಯೋಗಾಸನಗಳು ಬಹಳ ಸಹಕಾರಿಯಾಗಿದೆ. ದೇಲಂಪಾಡಿ ಅವರಲ್ಲಿ ತರಬೇತಿ ಪಡೆಯುತ್ತಿರುವ ವೈದ್ಯೆ ಡಾಕ್ಟರ್ ಚೇತನ, ಶ್ಯಾಮ್ ಪ್ರಸಾದ್ ಮತ್ತು ಸಂಧ್ಯಾ ಆರೋಗ್ಯ ಸಮಸ್ಯೆಗೆ ಯೋಗ ಸೂಕ್ತ ಪರಿಹಾರ ಎಂದಿದ್ದಾರೆ. ಯಾವುದೇ ಕಾಯಿಲೆ ಬರುವ ಮುಂಚಿತವಾಗಿ ಅದನ್ನು ಪ್ರಿವೆನ್ಷನ್ ಮಾಡಬೇಕೆನ್ನುವುದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ನಾನು ಸ್ವತಃ ಯೋಗವನ್ನು ಅಭ್ಯಾಸ ಮಾಡಿ ಇದರ ಪ್ರಯೋಜನವನ್ನು ಕಂಡುಕೊಂಡು ರೋಗಿಗಳಲ್ಲಿ ಕೂಡ ಇದನ್ನು ಅಳವಡಿಸಿಕೊಂಡಿದ್ದೇನೆ. How to do asanas along with the pranayama, along with the observation of the breath and breath control and so many aspects. All those things are giving inner energy and peace of mind and a lot of relaxation. I feel this is a very good tool for everyone to succeed in the life. And overall, yoga is the best for everyone. Everybody has to learn yoga, according to me. And I myself find lot of changes inside me. It's very good. ಹರಾರೆಯಲ್ಲಿಂದು ನಡೆದ ಜಿಂಬಾಬ್ವೆ ವಿರುದ್ಧದ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 10 ವಿಕೆಟ್ಗಳಿಂದ ಜಯಗಳಿಸಿದೆ. ಜಿಂಬಾಬ್ವೆ ಒಡ್ಡಿದ 124 ರನ್ಗಳ ಗೆಲುವಿನ ಗುರಿಯನ್ನು ಕೇವಲ 21.5 ಓವರ್ಗಳಲ್ಲೇ ನಿರಾಯಾಸವಾಗಿ ತಲುಪಿದ ಭಾರತ 126 ರನ್ ಪೇರಿಸಿ ಸರಣಿಯ 3 ಪಂದ್ಯಗಳನ್ನು ಗೆದ್ದು ಹೆಮ್ಮೆಯಿಂದ ಬೀಗಿದೆ. ಮತ್ತೆ ಮಿಂಚಿದ ಕನ್ನಡಿಗ ಕೆಎಲ್ ರಾಹುಲ್ ಅಜೇಯ 63 ಮತ್ತು ಚೊಚ್ಚಲ ಪಂದ್ಯದಲ್ಲೇ ಉತ್ತಮ ಪ್ರದರ್ಶನ ನೀಡಿದ್ದ ಫೈಜ್ ಫಜಲ್ ಅಜೇಯ 55 ರನ್ ಗಳಿಸಿ ಭಾರತಕ್ಕೆ ಗೆಲುವು ತಂದಿದ್ದರು. ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಜಿಂಬಾಬ್ವೆ ತಂಡ 42.2 ಓವರ್ಗಳಲ್ಲೇ 123 ರನ್ ಗಳಿಸುವಷ್ಟರಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಕೆಎಲ್ ರಾಹುಲ್ ಪಂದ್ಯ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 2020 ಕ್ರಿಕೆಟ್ ಸರಣಿ ಹರಾರೆಯಲ್ಲಿ ಇದೇ 18ರಂದು ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿರಿಯ ತೆರಿಗೆ ಅಧಿಕಾರಿಗಳ ರಾಜಸ್ವ ಜ್ಞಾನ ಸಂಗಮ ಸಮಾವೇಶಕ್ಕೆ ದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ನೂತನ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನೀತಿಗೆ ಕೇಂದ್ರ ಸಚಿವ ಸಂಪುಟ ಅಂಗೀಕಾರ, ರವಿಶಂಕರ್ ಪ್ರಸಾದ್. ಅಕ್ಷಯ ಪಾತ್ರ ಪ್ರತಿಷ್ಠಾನದ ಬಿಸಿಯೂಟ ಯೋಜನೆಯಲ್ಲಿ ಪೌಷ್ಟಿಕಾಂಶಯುಕ್ತ ಅನ್ನ ನೀಡಲು ಸಂಪುಟ ಸಮ್ಮತಿ, ಟಿ ವಿಜಯಚಂದ್ರ. ಹಾಗೂ ಏಕದಿನ ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧದ 3ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಭಾರತಕ್ಕೆ 10 ವಿಕೆಟ್ಗಳ ಭರ್ಜರಿ ಜಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.